ಟಿವಿನ ಪರ್ಚೇಸ್ ಮಾಡಬೇಕು ಅಂತ ತುಂಬಾ ದಿನದಿಂದನೇ ನೋಡ್ತಾ ಇದ್ದೀನಿ ಅನ್ಸುತ್ತೆ. ತುಂಬಾ ರಿಸರ್ಚ್ ಮಾಡಿ 3 ಬ್ರ್ಯಾಂಡ್ಸ್ ನಾನು ಫೈನಲೈಸ್ ಮಾಡಿದೆ. ಒಂದು ನೋಕಿಯಾ, ಹೈಸೆನ್ಸ್ ಅಂಡ್ ಶಾಮಿ. ಫೈನಲಿ ನಾನು ಈ ಶಾಮಿ ಟಿವಿ 5X ನ ಪರ್ಚೇಸ್ ಮಾಡಿದ್ದೀನಿ. ಇದು ಒಂದು 55 ಇಂಚಸ್ ಟಿವಿ. ಇದು ಯಾಕೆ ನಾನು ಶಾಮಿ ಟಿವಿನ ಪರ್ಚೇಸ್ ಮಾಡಿತ್ತು, ರೀಸನ್ ಏನು, ಪ್ರೈಸಿಂಗ್ ಏನಿದೆ, ಫೀಚರ್ಸ್ ಏನಿದೆ ಅಂಡ್ ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಅದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ನೀವು ಇನ್ನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದಟ್ ರೆಗ್ಯುಲರ್ ನೋಟಿಫಿಕೇಶನ್ ಅಪ್ಡೇಟ್ಸ್ ಬರುತ್ತೆ. ಸೊ ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ನಾನು ಈ ಶಾಮಿ ಟಿವಿ 5X 55 ಇಂಚಸ್ ಟಿವಿನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿತ್ತು. ಫ್ಲಿಪ್ಕಾರ್ಟ್ ಪಾಲಿಸಿ ಪ್ರಕಾರ ನಾವು ಯಾವುದೇ ಟಿವಿ ಪರ್ಚೇಸ್ ಮಾಡಿದ್ರು ನಾವು ಅದನ್ನ ಅನ್ಬಾಕ್ಸಿಂಗ್ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ಅನ್ಬಾಕ್ಸ್ ಮಾಡಿದ್ರು ನಮಗೆ ವಾರಂಟಿ ಕ್ಲೈಮ್ ಆಗಲ್ಲ. ಸೊ ಅದರಿಂದ ನಮಗೆ ಫ್ಲಿಪ್ಕಾರ್ಟ್ ಇಂದಾನೆ ಏಜೆಂಟ್ ಬಂದು ಈ ಟಿವಿನ ಅನ್ಬಾಕ್ಸ್ ಮಾಡಿ ಇನ್ಸ್ಟಾಲೇಷನ್ ಕೂಡ ಮಾಡಿದ್ದಾರೆ. ಸೊ ಬನ್ನಿ ಈಗ ಇನ್ಸ್ಟಾಲ್ ಆಗಿರೋ ಟಿವಿ ಹೇಗಿದೆ ಅಂತ ನೋಡೋಣ. ಈ ಬಾಕ್ಸ್ ನ ಕಂಟೆಂಟ್ ಬಂದ್ರೆ ನಮಗೆ ಬಾಕ್ಸ್ ಒಳಗಡೆ ಟಿವಿ ಇದೆ. ಆಲ್ರೆಡಿ ಟಿವಿ ಈಗ ಇನ್ಸ್ಟಾಲ್ ಆಗಿದೆ. ಟಿವಿ ಜೊತೆಗೆ ನಮಗೆ ಯೂಸರ್ ಮ್ಯಾನ್ಯುಯಲ್ ಕೂಡ ಇದೆ ಇದ್ರ ಜೊತೆಗೆ. ಸೊ ಯೂಸರ್ ಮ್ಯಾನ್ಯುಯಲ್ ಹೇಗೆ ನಾವು ಟಿವಿನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಆಮೇಲೆ ನಮಗೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಟಿವಿ ಸ್ಟ್ಯಾಂಡ್ ಇದು ನಮಗೆ ವಾಲ್ಮೌಂಟ್ ಕೊಟ್ಟಿದ್ದಾರೆ ಅವರು. ಟಿವಿ ಸ್ಟ್ಯಾಂಡ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ನಾವು ಫೈನಲಿ ರಿಮೋಟ್ ನ ನೋಡ್ಬೋದು. ನಮಗೆ ರಿಮೋಟ್ಗೆ ಯಾವುದೇ ಬ್ಯಾಟ್ರಿ ಕೊಟ್ಟಿಲ್ಲ. ನಾವು ಕೊಡ್ತಿರೋ ಪ್ರೈಸ್ಗೆ ಬೇರೆ ಟಿವಿ ಬ್ರ್ಯಾಂಡ್ಸ್ ಅವರು ನಮಗೆ ವಾಲ್ಮೌಂಟ್ ಕೊಡ್ತಿದ್ದಾರೆ ಅಂಡ್ ರಿಮೋಟ್ಗೆ ಶೆಲ್ಸ್ ಕೂಡ ಕೊಡ್ತಿದ್ದಾರೆ, ಬ್ಯಾಟ್ರಿ ಶೆಲ್ಸ್ ಕೂಡ. ಸೊ ಅದೆರಡು ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಯಾಕೆ MI ಅವರು ಇಷ್ಟು ಕಂಜೂಸ್ ಆಗ್ತಾ ಇದ್ರು ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ. ಆಲ್ರೆಡಿ ನಮ್ಮ ಮನೆಯಲ್ಲಿ ವಾಲ್ಮೌಂಟ್ ಇರೋದ್ರಿಂದ ನಾನು ಅದಕ್ಕೆ ಫಿಕ್ಸ್ ಮಾಡಿಟ್ಟಿದ್ದೀನಿ. ಬಿಕಾಸ್ ಟಿವಿ ಸ್ಟ್ಯಾಂಡ್ ಅಂದ್ರೆ ನಿಮ್ಮ ಮನೆ ಇರೋದು ರಿಸ್ಕ್ ಅಂತ. ಸೊ ಬನ್ನಿ ಈಗ ಟಿವಿ ಹೇಗಿದೆ ಅಂತ ನೋಡೋಣ. ಈ ಟಿವಿ ಸೆಟಪ್ ಆಗೋಷ್ಟೊತ್ತಿಗೆ ಈ ಟಿವಿಯಲ್ಲಿ ಇರುವ ಕೆಲವು ಫೀಚರ್ಸ್ನ ನೀವು ನೋಡಬಹುದು. ಪ್ರೈಸಿಂಗ್ ಡೀಟೇಲ್ಸ್ ಬಂದ್ರೆ ನಾನು ಈ ಟಿವಿನ ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿತ್ತು. ಕರೆಂಟ್ ಪ್ರೈಸ್ ಬಂದು ನಮಗೆ 46,999 ಇದೆ. ನಾನು ಯಾವುದೋ ಸೇಲ್ ಅಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಜೊತೆಗೆ ನನ್ನ ಹತ್ರ ಸಿಟಿ ಬ್ಯಾಂಕ್ ಕಾರ್ಡ್ ಇತ್ತು, ಅದರಿಂದ ನನಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಕ್ತು. ನಾನು ಕೊಟ್ಟಿದ್ದ ಪ್ರೈಸ್ ಬಂದು 39,500 rupees. ಸೊ ನನಗೆ ಹ್ಯೂಜ್ ಡಿಸ್ಕೌಂಟ್ ಸಿಕ್ತು ಅಂತ ಹೇಳ್ಬೋದು. ನೀವು ಏನಾದರೂ ಇದೇ ತರ ಟಿವಿನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಯಾವುದಾದ್ರೂ ಒಂದು ಸೇಲ್ ಅಲ್ಲಿ ಪರ್ಚೇಸ್ ಮಾಡಿ ನಂತರನೇ ಹ್ಯೂಜ್ ಆಗಿ ಸೇವ್ ಮಾಡ್ಬೋದು. MI TV 5X ನ ಬಿಲ್ಡ್ ಕ್ವಾಲಿಟಿಗೆ ಬಂದ್ರೆ ನೀವೇ ಸ್ಕ್ರೀನ್ ಅಲ್ಲಿ ನೋಡಬಹುದು. ಬೆಜಲ್ಲೆಸ್ ಡಿಸೈನ್ ಅಂಡ್ ಪ್ರೀಮಿಯಂ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ಕೆಳಗಡೆ ನಮಗೆ ಶಾಮಿ ಬ್ರ್ಯಾಂಡಿಂಗ್ ನ ನೋಡಬಹುದು. ಬ್ಯಾಕ್ ಸೈಡ್ ಕೂಡ ಪ್ರೀಮಿಯಂ ಕಾರ್ಬನ್ ಫೈಬರ್ ಫಿನಿಶ್ ನ ನೋಡಬಹುದು. ಅಂಡ್ ಫಿಸಿಕಲ್ ಬಟನ್ಸ್ ಬಂದ್ರೆ ನಮಗೆ ಟಿವಿಯಲ್ಲಿ ಆನ್ ಅಂಡ್ ಆಫ್ ಬಟನ್ ಇದೆ, ಇನ್ ಬಿಲ್ಟ್ ಮೈಕ್ ಆನ್ ಅಂಡ್ ಆಫ್ ಬಟನ್ ಇದೆ. ಅಂಡ್ ಈಗ ಪೋರ್ಟ್ಸ್ ಬಂದ್ರೆ ನಮಗೆ 2 USB, 2 HDMI 2.1, ಒಂದು HDMI ER ಪೋರ್ಟ್ ಅಂಡ್ 3.5 mm ಜಾಕ್ ನ ನಾವು ನೋಡಬಹುದು. ಬಾಟಮ್ ಸೈಡ್ ಅಲ್ಲಿ ನಮಗೆ ಒಂದು ಎಥರ್ನೆಟ್ ಪೋರ್ಟ್ ಇದೆ, ಒಂದು ಆಪ್ಟಿಕಲ್ ಪೋರ್ಟ್, ಒಂದು AV ಇನ್ಪುಟ್ ಪೋರ್ಟ್ ಅಂಡ್ ಒಂದು ಆಂಟಿನಾ ಪೋರ್ಟ್ ಇದೆ. ಈ ಟಿವಿ ಡಿಸ್ಪ್ಲೇ ಬಂದ್ರೆ ನಾನು 55 ಇಂಚಸ್ ನ ಸೆಲೆಕ್ಟ್ ಮಾಡಿದ್ದೆ. ಬೆಜಲ್ಲೆಸ್ ಡಿಸೈನ್ ಕೊಟ್ಟಿರೋದ್ರಿಂದ ನಮಗೆ 96.6% ಸ್ಕ್ರೀನ್ ಟು ಬಾಡಿ ರೇಷಿಯೋನ ಕೊಟ್ಟಿದ್ದಾರೆ. ವಿವಿಡ್ ಪಿಕ್ಚರ್ ಇಂಜಿನ್ ಇರೋದ್ರಿಂದ ನಮಗೆ 94% ವೈಡರ್ ಕಲರ್ ಗ್ಯಾಮುಟ್ ಇದೆ. ಇದರಿಂದ ನಮಗೆ 1.07 ಬಿಲಿಯನ್ ಕಲರ್ಸ್ ನ ಎಕ್ಸ್ಪೀರಿಯನ್ಸ್ ನೋಡಬಹುದು. ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತೂ ಟ್ರೀಟ್ ಅಂತಾನೆ ಹೇಳ್ಬೋದು, ಚಿಂದಿಯಾಗಿದೆ. ಅಂಡ್ ಈ ಟಿವಿಯಲ್ಲಿ ಡಾಲ್ಬಿ ವಿಷನ್ HDR 10+ ನ ಸಪೋರ್ಟ್ ಮಾಡುತ್ತೆ. 4K ಕಾಂಟೆಂಟ್ ಸ್ಟ್ರೀಮಿಂಗ್ ನ ಅಂತೂ ಹೆವನ್ ಅಂತಾನೆ ಹೇಳ್ಬೋದು. ಈ ಟಿವಿಯಲ್ಲಿ ಸಿನಿಮಾ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ಈ ಡಿಸ್ಪ್ಲೇಗೆ ಇನ್ನೊಂದು ಫೀಚರ್ ಏನಂದ್ರೆ ನಿಮಗೆ ಆಂಬಿಯಂಟ್ ಲೈಟ್ ಡಿಟೆಕ್ಷನ್ ನ ಕೊಟ್ಟಿದ್ದಾರೆ. ಇದರಿಂದ ನಿಮ್ಮ ಟಿವಿಗೆ ಸರೌಂಡಿಂಗ್ ಲೈಟ್ಸ್ ಪ್ರಕಾರ ಸ್ಕ್ರೀನ್ ನ ಬ್ರೈಟ್ನೆಸ್ ಆಟೋಮೆಟಿಕ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. VH ಪ್ಯಾನಲ್ ಕೊಟ್ಟಿರೋದ್ರಿಂದ ವ್ಯೂಯಿಂಗ್ ಆಂಗಲ್ ಕೂಡ ತುಂಬಾನೇ ಚೆನ್ನಾಗಿದೆ. ತುಂಬಾ ಸೈಡ್ ಅಲ್ಲಿ ನೀವು ವ್ಯೂ ಮಾಡಿದ್ರೆ ಕಲರ್ ಡಿಸ್ಟಾರ್ಷನ್ ಇರುತ್ತೆ, ಬಟ್ ವ್ಯೂಯಿಂಗ್ ಆಂಗಲ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಡಿಸ್ಪ್ಲೇನ ಲಾಸ್ಟ್ ಫೀಚರ್ ಬಂದ್ರೆ ಇದರಲ್ಲಿ ನಿಮಗೆ ರಿಯಾಲಿಟಿ ಫ್ಲೋ MEMC ಟೆಕ್ನಾಲಜಿ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮಗೆ ಸ್ಪೋರ್ಟ್ಸ್ ಆಕ್ಷನ್ ಕಾಂಟೆಂಟ್ ಈ ಟಿವಿಯಲ್ಲಿ ನೋಡುವಾಗ ಪಿಕ್ಚರ್ ಫ್ರೇಮ್ಸ್ ನ ಅಡಾಪ್ಟ್ ಮಾಡುತ್ತೆ. ನಿಮಗೆ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ನ ಕೂಡ ಎನ್ಹಾನ್ಸ್ ಮಾಡುತ್ತೆ. ಸೌಂಡ್ಗೆ ಬಂದ್ರೆ ನಿಮಗೆ ಪವರ್ಫುಲ್ 40 ವಾಟ್ ಸ್ಟೀರಿಯೋ ಸ್ಪೀಕರ್ ವಿತ್ ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ನ ಕೊಟ್ಟಿದ್ದಾರೆ. ಬಟ್ ನಾನು ಸೌಂಡ್ ಕೇಳಿದಾಗ ತುಂಬಾನೇ ಬೇಸ್ ಕಡಿಮೆ ಇತ್ತು ಅಂಡ್ ಆಡಿಯೋ ಅಷ್ಟೊಂದು ಪಂಚಿ ಆಗಿರ್ಲಿಲ್ಲ. ಬಟ್ ಒಂದ್ಸರಿ ನಾನು ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಡಾಲ್ಬಿ ಅಟ್ಮಾಸ್ ಆಡಿಯೋ ಪ್ರೊಸೆಸಿಂಗ್ ನ ಆನ್ ಮಾಡಿದ ತಕ್ಷಣ ಆಡಿಯೋ ಕ್ಲಾರಿಟಿ ಎಲ್ಲ ಸಖತ್ತಾಗಿ ಎನ್ಹಾನ್ಸ್ ಆಯ್ತು. ಸೌಂಡ್ ಕ್ಲಾರಿಟಿನ ನೀವೇ ಕೇಳಿ.
ನ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ವರ್ಷನ್ 10 ಕೊಟ್ಟಿದ್ದಾರೆ ಅಂಡ್ ಪ್ಯಾಚ್ ವಾಲ್ ವರ್ಷನ್ ಬಂದು ನಮಗೆ 4.07 ನಾವು ನೋಡಬಹುದು. ಸ್ಟೋರೇಜ್ ಬಂದು ನಮಗೆ 16 GB ಸ್ಟೋರೇಜ್ ನ ಕೊಟ್ಟಿದ್ದಾರೆ ವಿಚ್ ಇಸ್ ವೆರಿ ಸಫಿಷಿಯಂಟ್ ಅಂತಾನೆ ಹೇಳ್ಬೋದು. ಈಗ ಪರ್ಫಾರ್ಮೆನ್ಸ್ ಬಂದು ನಮಗೆ ಪ್ರೀಮಿಯಂ ಫ್ಲಾಗ್ಶಿಪ್ 64-ಬಿಟ್ ಕ್ವಾಡ್ ಕೋರ್ A55 ಚಿಪ್ ವಿತ್ 2 GB ರ್ಯಾಮ್ ನಾವು ನೋಡಬಹುದು. ಇದರಿಂದ ಟಿವಿನ ಅಪ್ಲಿಕೇಶನ್ಸ್ ಅಂಡ್ ಗೇಮ್ಸ್ ಸಖತ್ತು ಸ್ಮೂತ್ ಆಗಿ ರನ್ ಆಗುತ್ತೆ. ಈಗ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕಂದ್ರೆ MI ಬೆಂಚ್ ಮಾರ್ಕ್ ಪ್ಯಾಚ್ ವಾಲ್ ಇಂಟರ್ಫೇಸ್ ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಆಲ್ರೆಡಿ MI ಟಿವಿನ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ದಿಸ್ ಇಸ್ ದ ಬೆಸ್ಟ್ ಇಂಟರ್ಫೇಸ್ ಅಂತ. ನಿಮ್ಮ ವ್ಯೂಯಿಂಗ್ ಪ್ರಕಾರ ಕಾಂಟೆಂಟ್ ನ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ನಿಮ್ಮ ಟಿವಿ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ನ ದಿನದಿನಕ್ಕೆ ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ. ಅಂಡ್ ಈ ಟಿವಿಯಲ್ಲಿ ನಿಮಗೆ ಆಂಡ್ರಾಯ್ಡ್ ಟಿವಿ ಇಂಟರ್ಫೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ ಕೂಡ ನೀವು ಆಕ್ಸೆಸ್ ಮಾಡ್ಕೊಳ್ಬಹುದು. ಇದು ನಿಮಗೆ ಬೇಕಾಗಿರುವ ಅಪ್ಲಿಕೇಶನ್ಸ್ ಗೇಮ್ಸ್ ನ ಇನ್ಸ್ಟಾಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಟಿವಿ ರಿಮೋಟ್ ಬಂದ್ರೆ ನಿಮಗೆ ಸ್ಮಾರ್ಟ್ ಬ್ಲೂಟೂತ್ ಹ್ಯಾಂಡಿ ರಿಮೋಟ್ ನ ಕೊಟ್ಟಿದ್ದಾರೆ. ಬಟನ್ಸ್ ತುಂಬಾನೇ ಮಿನಿಮಲ್ ಆಗಿದೆ. ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್, ನೆಟ್ಫ್ಲಿಕ್ಸ್ ಅಂಡ್ ಪ್ರೈಮ್ ವಿಡಿಯೋ ಬಟನ್ ಇದೆ. ನೀವು MI ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ಪ್ಯಾಚ್ ವಾಲ್ ಇಂಟರ್ಫೇಸ್ಗೆ ಅದು ಡೈರೆಕ್ಟ್ ಮಾಡುತ್ತೆ. ಅದೇ ನೀವು O ಬಟನ್ ನ ಪ್ರೆಸ್ ಮಾಡಿದ್ರೆ ಅದು ಆಂಡ್ರಾಯ್ಡ್ ಇಂಟರ್ಫೇಸ್ಗೆ ಡೈರೆಕ್ಟ್ ಮಾಡುತ್ತೆ. ನೀವು ಯಾವುದೇ ಕಾಂಟೆಂಟ್ ನೋಡ್ತಿರುವಾಗ MI ಬಟನ್ ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನೀವು ವಿಡಿಯೋ ನೋಡ್ತಾನೆ ಪಿಕ್ಚರ್ ಅಂಡ್ ಸೌಂಡ್ ಅಂಡ್ ಅದರ್ ಸೆಟ್ಟಿಂಗ್ಸ್ ನ ಈಸಿಲಿ ಚೇಂಜ್ ಮಾಡ್ಕೊಳ್ಬಹುದು. ಅಂಡ್ ಲಾಂಗ್ ಪ್ರೆಸ್ ಆನ್ ಅಂಡ್ ಆಫ್ ಬಟನ್ ನ ನೀವೇನಾದ್ರೂ ಪ್ರೆಸ್ ಮಾಡಿದ್ರೆ ನಿಮಗೆ ಸ್ಕ್ರೀನ್ ಆಫ್, ರೀಸೆಟ್, ಪವರ್ ಆಫ್, ಸ್ಲೀಪ್ ಮೋಡ್ ಆಪ್ಷನ್ಸ್ ಬರುತ್ತೆ. ಈ ಟಿವಿಯಲ್ಲಿ ನಿಮಗೆ ಕ್ಯಾಸ್ಟಿಂಗ್ ಕೂಡ ಸಖತ್ತು ಸ್ಮೂತ್ ಆಗಿ ರನ್ ಆಗ್ತಾ ಇದೆ. ಆಪಲ್ ಮೊಬೈಲ್ ಅಲ್ಲಿ ಯಾವುದೇ ಲ್ಯಾಗ್ ಇರಲಿಲ್ಲ, ಬಟ್ ಆಂಡ್ರಾಯ್ಡ್ ಮೊಬೈಲ್ ಇಂದ ನೀವು ಕನೆಕ್ಟ್ ಮಾಡಿದ್ರೆ ಸ್ವಲ್ಪ ಲ್ಯಾಗ್ ಅನಿಸ್ತು. ಯೂಶಲಿ ನಾವು ಗೂಗಲ್ ಅಸಿಸ್ಟೆಂಟ್ಗೆ ಯಾವುದೇ ಒಂದು ಕಮೆಂಟ್ ನ ಕೊಡ್ಬೇಕಂದ್ರೆ ನಮಗೆ ರಿಮೋಟ್ ಇರಲೇಬೇಕು. ಬಟ್ ಇವತ್ತು ನಾವು ರಿಮೋಟ್ ಇಲ್ದೇನೆ ಡೈರೆಕ್ಟ್ ಆಗಿ ಟಿವಿಗೆ ನಾವು ಕಮೆಂಟ್ ಮಾಡಬಹುದು. ಹೇಗೆ ಅಂದ್ರೆ ನಮಗೆ ಈ ಟಿವಿಯಲ್ಲಿ ಬಿಲ್ಟ್ ಇನ್ ಮೈಕ್ ಕೊಟ್ಟಿದ್ದಾರೆ. ಸೊ ಅದರಿಂದ ವಿತೌಟ್ ರಿಮೋಟ್ ನಾವು ಡೈರೆಕ್ಟ್ಲಿ ಟಿವಿ ಜೊತೆ ಕಮೆಂಟ್ ಮಾಡಬಹುದು. ಸೊ ಆಗ ಗೂಗಲ್ ಅಸಿಸ್ಟೆಂಟ್ ನಾವು ಕೇಳಿದ ಕ್ವಶನ್ಸ್ ಆನ್ಸರ್ ಮಾಡುತ್ತೆ. ಸೊ ಬನ್ನಿ ಈಗ ಚೆಕ್ ಮಾಡೋಣ. ಹೇ ಗೂಗಲ್, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? The President of India is Ramnath Kovind. Hey Google, who is the Chief Minister of Karnataka? Basavaraj Bommai is the Chief Minister of Karnataka. Hey Google, what's the time now? 2:41 p.m. ನೋಡಿದ್ರಾ, ವಿತೌಟ್ ರಿಮೋಟ್ ನಾವು ಡೈರೆಕ್ಟ್ಲಿ ಟಿವಿಗೆನೆ ಕಮೆಂಟ್ ನ ನಾವು ಕೊಡಬಹುದು. ಹೇ ಗೂಗಲ್, ಸೆಲ್ಫ್ ಡಿಸ್ಕ್ರೈಬ್. Okay, self-destruct. Let me know if I can help you with anything else. ಗೂಗಲ್ ನೋ ಥ್ಯಾಂಕ್ ಯು. ಈ ಟಿವಿಯಲ್ಲಿ ನಮಗೆ 4K ಕಾಂಟೆಂಟ್ ಕೂಡ ವಿತೌಟ್ ಲ್ಯಾಗ್ ಈಸಿಲಿ ಪ್ಲೇ ಆಗುತ್ತೆ. ತುಂಬಾನೇ ಸ್ಮೂತ್ ಆಗಿ ಪ್ಲೇ ಆಗುತ್ತೆ. ಈಗ ನಾನು USB ಅಲ್ಲಿ ನೋಡಬಹುದು, ನೀವು ಒಂದು 4K ಕಾಂಟೆಂಟ್ ಇರುವ ವಿಡಿಯೋ ಇದೆ. ಅದ್ರ ಸೈಜ್ ಬಂದು ಆಲ್ಮೋಸ್ಟ್ 5.3 GB ಇದೆ. ಸೊ ಬನ್ನಿ ಈಗ ಆ ಕಾಂಟೆಂಟ್ ನ ಪ್ಲೇ ಮಾಡೋಣ. Because I lost twice. First Hulk lost and Banner lost. And then we all lost. Oh my God. ಎಸ್, ನೀವೇ ನೋಡಿದ್ರಲ್ಲ, ಸಖತ್ತು ಸ್ಮೂತ್ ಆಗಿ ನಮಗೆ 4K ಕಾಂಟೆಂಟ್ ಪ್ಲೇ ಆಗ್ತಾ ಇದೆ. ತುಂಬಾನೇ ಸ್ಮೂತ್ ಆಗಿತ್ತು. ಯಾವುದೇ ತರ ಲ್ಯಾಗ್ ಕೂಡ ಇರಲಿಲ್ಲ. ಸೊ ನೀವೇನಾದ್ರೂ ಒಂದು ಟಿವಿ ನೋಡ್ತಿದ್ರೆ 4K ಕಾಂಟೆಂಟ್ ಪ್ಲೇ ಆಗೋ ತರ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಈ ಟಿವಿಯಲ್ಲಿ 4K ಕಾಂಟೆಂಟ್ ಸ್ಟ್ರೀಮಿಂಗ್ ಕೂಡ ಸೂಪರ್ ಆಗಿತ್ತು. ಯೂಟ್ಯೂಬ್, ಅಮೆಜಾನ್ ಪ್ರೈಮ್ ಅಲ್ಲಿ ನಿಮಗೆ HD ಕಾಂಟೆಂಟ್ ಸಖತ್ತು ಸ್ಮೂತ್ ಆಗಿ ರನ್ ಆಯಿತು. ನೀವೇನಾದರೂ ಡಾಲ್ಬಿ ವಿಷನ್ UHD ನೋಡಬೇಕಂದ್ರೆ ನೀವು ನೆಟ್ಫ್ಲಿಕ್ಸ್ ಅಂಡ್ ಹಾಟ್ಸ್ಟಾರ್ ಅಲ್ಲಿ ಆರಾಮಾಗಿ ನೋಡ್ಬೋದು. ಡಾಲ್ಬಿ ವಿಷನ್ ಅಲ್ಲಿ ಮೂವಿ ಎಕ್ಸ್ಪೀರಿಯನ್ಸ್ ಅಂತೂ ಚಿಂದಿಯಾಗಿತ್ತು. ಐ ಲವ್ಡ್ ಇಟ್. ಓವರಾಲ್ ಆಗಿ ನೀವು ಈ ಟಿವಿನ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಂತ ಕೇಳಿದ್ರೆ, ನೀವೇನಾದ್ರೂ ಬಜೆಟ್ ಅಲ್ಲಿ ಒಂದು 55 ಇಂಚಸ್ ಸ್ಮಾರ್ಟ್ ಟಿವಿನ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ವಿ ಹ್ಯಾವ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಅಡ್ವಾಂಟೇಜಸ್ ಅಂತೂ ತುಂಬಾನೇ ಇದೆ. ಡಿಸೈನ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಇದು ಬೆಜಲ್ಲೆಸ್ ಡಿಸೈನ್ ನ ಕೊಟ್ಟಿದ್ದಾರೆ. ಡಿಸ್ಪ್ಲೇ ನೀವೇ ನೋಡಬಹುದು ಎಷ್ಟು ಪ್ರೀಮಿಯಂ ಇದೆ ಅಂತ. ಅಂಡ್ ಇದರಲ್ಲಿ ನಮಗೆ 1.07 ಬಿಲಿಯನ್ ಕಲರ್ಸ್ ನ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಕಲರ್ಸ್ ಎಲ್ಲ ಸಖತ್ತು ನ್ಯಾಚುರಲ್ ಆಗಿ ಪಾಪ್ ಆಗ್ತಿದೆ. ನೀವೇ ನೋಡಿರ್ಬೋದು, ವಿಡಿಯೋ ಕ್ವಾಲಿಟಿ ಎಲ್ಲ ಸೂಪರ್ ಆಗಿ ಬಂದಿತ್ತು. ಅಂಡ್ ಇದರಲ್ಲಿ ನಮಗೆ 4K ಕಾಂಟೆಂಟ್ ಕೂಡ ಸಖತ್ತು ಬಟ್ ಸ್ಮೂತ್ ಆಗಿ ರನ್ ಆಗ್ತಾ ಇತ್ತು. ಯಾವುದೇ ತರ ಲ್ಯಾಗ್ ಇರಲಿಲ್ಲ. ಅಂಡ್ ನಮ್ಗೆ ಇದರಲ್ಲಿ ಡಾಲ್ಬಿ ಅಟ್ಮಸ್ ಇದೆ, ಡಾಲ್ಬಿ ವಿಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ನಮ್ಗೆ ಇದರಲ್ಲಿ 40 ವರ್ಡ್ಸ್ ಸ್ಪೀಕರ್ ನ ಕೊಟ್ಟಿದ್ದಾರೆ. ಸೊ ಸೌಂಡ್ ಕ್ಲಾರಿಟಿ ಎಲ್ಲ ಚಿಂದಿಯಾಗಿತ್ತು. ಅಂಡ್ ನಮ್ಗೆ ಇದರಲ್ಲಿ ಯೂಶಲಿ ವಾರಂಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 1 ಇಯರ್ ವರೆಗೂ
ಎಕ್ಸ್ಟೆಂಡೆಡ್ ವಾರಂಟಿ ಇರುತ್ತೆ ಪ್ಯಾನಲ್ ಮೇಲೆ. ಬಟ್ ಇದರಲ್ಲಿ ನಮಗೆ 2 years ವರೆಗೂ ಪ್ಯಾನಲ್ ವಾರಂಟಿ ಕೂಡ ಇದೆ. ಬೇರೆ ಬ್ರ್ಯಾಂಡ್ಸ್ ಅಲ್ಲೆಲ್ಲ ಯೂಶಲಿ 1 year ಇರುತ್ತೆ. ಇದೊಂದು ನಮಗೆ ಗ್ರೇಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಅಂಡ್ ಈ ಟಿವಿನ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಇಷ್ಟೊಂದು ಪ್ರೈಸ್ ಕೊಟ್ಟು ಟಿವಿನ ಪರ್ಚೇಸ್ ಮಾಡ್ತಾ ಇದೀವಿ. ನಮಗೆ ವಾಲ್ಮಾರ್ಟ್ ಕೊಟ್ಟಿರ್ಬೋದಿತ್ತು ಅಂಡ್ ನಾವು ಬ್ಯಾಟ್ರಿ ಕೂಡ ಕೊಟ್ಟಿರಲಿಲ್ಲ. ಸೊ ದೇವರು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅಂಡ್ 47,000 rupees ಜಾಸ್ತಿ ಅಂತ ಅನಿಸ್ತು. ನಂತರ ನೀವೇನಾದ್ರೂ ಸೇಲಲ್ಲಿ 40,000 rupeesಗೆ ಏನಾದರೂ ನಿಮಗೆ ಟಿವಿ ಸಿಕ್ಕಿದ್ರೆ ರಿಯಲಿ ವರ್ತ್ ಅಂತಾನೆ ಹೇಳ್ಬೋದು. ಪ್ರೈಸಿಂಗ್ ಒಂದು ಸ್ವಲ್ಪ ಕಮ್ಮಿ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಬಟ್ ನಿಮ್ಗೆ ಏನಾದ್ರು 40,000 rupeesಗೆ ಟಿವಿ ಸಿಕ್ಕಿದ್ರೆ ರಿಯಲಿ ವರ್ತ್ ಅಂತಾನೆ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಟಿವಿ 55 inches ನೀವು ಒಳ್ಳೆ ಟಿವಿ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಟಿವಿ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.